ಅಲ್ಲ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂಥದ್ದು ಆ ಥರದ್ದೇನೋ ಇದೆಲ್ಲ ಸಾಮರ್ಥ್ಯಕ್ಕಿಲ್ಲ ಇದೆ ಆದ್ರೆ ಅದು ಟೈಮ್ ಬರ್ಬೇಕಲ್ಲ. ಸಾಮರ್ಥ್ಯ ಇದೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದ್ರೆ ಅದು ಅವಕಾಶ ಸನ್ನಿವೇಶ ಸಂದರ್ಭ ಬಂದಾಗ ಹೋಗ್ಬೋದು. ಅವ್ರು ಹೇಳಿದ್ರಲ್ಲ ಡೆಲ್ಲಿಯಲ್ಲಿ ನಾನಿದ್ದಾಗ ಮತ್ತೆ ಡೆಲ್ಲಿಗೆ ಎಲ್ಲಿ ಹೋಗ ಬೆಂಗಳೂರಿಗೆ ಹೋಗಿ ಮಾಡೋರು ಕೆಲಸ. ಅನಗತ್ಯವಾಗಿ ಯಾರು ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡ್ತಾರೆ ಅವ್ರಿಗೆ ಮೆಸೇಜ್ ಮ್ಯಾಚ್ ಕ್ಲೋಸ್ ಅಂತ ಬಹಿರಂಗ ಅಂತ ಅಂಪೈರ್ ಡಿಸಿಷನ್ ಕೊಟ್ಬಿಟ್ರಲ್ಲ. ಸರಿ ಸುಜಲ 40 ಶಾಸಕರನ್ನ 135 ವಿಸಿಟ್ ಇರ್ತಕ್ಕಂಥ 40 ಮಂದಿನ ಯಾಕೆ ಕರಿಬೇಕಾಗಿತ್ತಂತ ಒಂದು ಪ್ರಶ್ನೆ ಇದೆ ಸರ್. 40 ಜನನ ಮತ್ತೆ ಯಾಕೆ ಕರೆದು ಮಾತಾಡ್ಬೇಕು? ಎಲ್ಲಾನು ಕರೆದಲ್ಲ. ಮೊನ್ನೆ 40 ಆಯ್ತು, ಈಗ 40 ಆಯ್ತು, ಅಗೇನ್ ಮತ್ತೆ ಬರ್ತಾರ, 103 ಆಗಿದೆ. ಎಲ್ಲಾರ್ನು ಮಾಡ್ತಾರೆ. ನಂತರ ಮಂತ್ರಿಗಳು ನಮ್ಮನ್ನ ಕರಿತಾರ ಸುದ್ದಿ ಇದೆ. ಕರೆದ್ರೆ ನಾವು ಹೋಗ್ತೀವಿ. ಅವ್ರೇನ್ರ ನಮ್ದು ಕೆಲವ್ರು ಏನ್ರ ಹೇಳಿದ್ರೆ ಅದನ್ನ ತಿದ್ದು ಅಂದ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಅಲ್ಲ ಸರ್, ಸಿಎಂ ಅವ್ರನ್ನ ಇಟ್ಕೊಂಡು ಅದನ್ನ ಸಭೆ ಮಾಡಿಸಿದ್ರೆ ಅದು ಅರ್ಥಪೂರ್ಣ ಆಗ್ತಿತ್ತು. ಶಾಸಕಾಂಗ ಪಕ್ಷದ ನಾಯಕರು ಸಿಎಂ ಆಗಿರ್ತಾರೆ, ಅನುದಾನದ ಆಗಿರ್ಬೋದು, ಕ್ಷೇತ್ರದ ಆಗಿರ್ಬೋದು. ಕೆಲವರು ಹೇಳಲಿಕ್ಕೆ ಹಿಂಜರ್ತಾರೆ, ಅವ್ರ ಮ್ಯಾಗ ಹೇಳೋದಿಟ್ಟಾರ ಆರೋಪ. ಈಗ ನಮ್ಮ ಮ್ಯಾಗೆ DCM ಮ್ಯಾಗೆ CM ಮ್ಯಾಗೆ ಆರೋಪ ಮಾಡುವಂತವ್ರು ಇದಾರೆ ಅಲ್ಲಿ. ಅವ್ರು ನಮ್ಮನ್ನ ಇದ್ರೆ ಹೇಳ್ತಾರೆ, ಅವ್ರು ಹೇಳಲ್ಲ. ಈಗಾರ ಮುಕ್ತವಾಗಿ ಹೇಳ್ತಾರೆ. ಅಲ್ಲ, ಮುಕ್ತವಾಗಿ ಹೇಳ್ತಾರೆ ಸರ್, ಹೇಳಿರ್ತಾರೆ. ಅದಕ್ಕೆ ಒಬ್ಬರೇ ಕೂತಿದ್ದಾರೆ, ಒಳ್ಳೇದದ. ಯಾಕೆ ನಮ್ಮ ಸಮಸ್ಯೆ ಗೊತ್ತಾಗಬೇಕಲ್ಲ ಏನಿದೆ ಅಂತ. ಕೆಲವು ಸಚಿವರು ಕೂಡ ಸುರ್ಜೇವಾಲ ಅವರು ಮೀಟಿಂಗ್ ಮಾಡಿರುವಂತ ವಿಚಾರಕ್ಕೆ ಸಚಿವರು ವಿಚಾರಕ್ಕೆ ಅಸಮಾಧಾನಗೊಂಡಿದ್ದಾರೆ ಕೆಲವು ಸಚಿವರು ಅಂತ. ನನಗೆ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ.